ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ನಾವು ಸಕ್ಕರೆ ಬೆಲೆ ದಿಢೀರ್ ಏರಿಕೆ ಕಂಡಿದೆ ಅಂತ ಹೇಳಿದ್ವಿ. ಅದರ ಹಿಂದಿನ ಕಾರಣಗಳ ಬಗ್ಗೆಯೂ ಚರ್ಚಿಸಿದ್ವಿ. ಸಕ್ಕರೆ ಬೆಲೆ ದುಬಾರಿ ಆಯ್ತಲ್ಲ, ಹಬ್ಬಕ್ಕೆ ಅದರ ಬದಲು ಬೆಲ್ಲ ಬಳಸಿ ಸಿಹಿ ಮಾಡೋಣ ಅಂತ ನೀವು ಅಂದ್ಕೊಂಡಿದ್ರೆ ನಿಮಗೊಂದು ಬಿಗ್ ಶಾಕ್ ಆದಿದೆ. ಹೌದು, ಸಕ್ಕರೆ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಬೆಲ್ಲದ ಬೆಲೆ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತ ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ. ಇನ್ನೊಂದು ಕಡೆ ಸಕ್ಕರೆ ಬೆಲೆ ಏರಿಕೆಗೆ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡ್ತಾ ಇರೋದೇ ಕಾರಣ ಅಂತ ಕೇಳಿ ಬರ್ತಾ ಇದ್ದ ಆರೋಪಗಳಿಗೂ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಹಾಗಾದ್ರೆ ಮಂಡ್ಯದಲ್ಲಿ ದಿಢೀರಂತ ಬೆಲ್ಲದ ಬೆಲೆ ಇಷ್ಟೊಂದು ಏರಿಕೆಯಾಗಿರೋದ್ಯಾಕೆ? ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಸ್ಪಷ್ಟನೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಆಹಾರ ಹಾಹಾಕಾರದ ಪಾರ್ಟ್ 2 ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಂಡ್ಯ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆ ಬರೆದ ಬೆಲ್ಲ. ಸ್ನೇಹಿತರೆ, ಕೇವಲ 2 ದಿನಗಳಲ್ಲಿ ಬೆಲ್ಲದ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಮಂಡ್ಯ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ಕ್ವಿಂಟಾಲ್ ಬೆಲ್ಲದ ಬೆಲೆ 4,500ದಿಂದ 4,700 ರೂಪಾಯಿ ಇರ್ತಿತ್ತು. ಆದರೆ ಈಗ ಕೇವಲ 5 ದಿನಗಳ ಅಂತರದಲ್ಲಿ ಕ್ವಿಂಟಾಲ್ಗೆ ಬರೋಬ್ಬರಿ 2,000 ರೂಪಾಯಿ ಹೆಚ್ಚಳ ಆಗಿದೆ. ಮಂಡ್ಯ ಎಪಿಎಂಸಿಯಲ್ಲಿ ಉತ್ತಮ ಗುಣಮಟ್ಟದ ಅಚ್ಚು ಬೆಲ್ಲ ಕ್ವಿಂಟಾಲ್ಗೆ ಕನಿಷ್ಠ 6,500 ರೂಪಾಯಿನಿಂದ ಗರಿಷ್ಠ 6,750 ರೂಪಾಯಿಗೆ ಹರಾಜಾಗಿ ಐತಿಹಾಸಿಕ ದಾಖಲೆ ಬರೆದಿದೆ. ಇನ್ನು ಉತ್ತರ ಕರ್ನಾಟಕದ ಹಾವೇರಿ, ಹುಬ್ಬಳ್ಳಿ, ವಿಜಯಪುರ, ಬೆಳಗಾವಿ ಹಾಗೂ ಬಾಗಲಕೋಟೆ ಮಾರುಕಟ್ಟೆಗಳಲ್ಲಂತೂ ಬೆಲ್ಲದ ದರ ಕ್ವಿಂಟಾಲ್ಗೆ 7,000ದಿಂದ 8,000 ರೂಪಾಯಿವರೆಗೂ ಮಾರಾಟ ಆಗ್ತಿದೆ. ಬೆಲ್ಲಕ್ಕೆ ಬಂತು ದಿಢೀರ್ ಬಂಗಾರದ ಬೆಲೆ. ಸಾಮಾನ್ಯವಾಗಿ ಹಬ್ಬಗಳ ಸೀಸನ್ನಲ್ಲಿ ಬೆಲೆ ಸ್ವಲ್ಪ ಏರಿಕೆಯಾಗೋದು ಸಹಜ. ಆದರೆ ಈ ಮಟ್ಟದ ಏರಿಕೆಗೆ ಪ್ರಮುಖವಾಗಿ 3 ಕಾರಣಗಳಿದೆ. ಮೊದಲನೇ ಕಾರಣ ಮಳೆ ಕೊರತೆ ಮತ್ತು ಕಬ್ಬು ಒಣಗ್ತಾ ಇರೋದು. ಮಂಡ್ಯದಲ್ಲಿ ತೀವ್ರ ಬರಗಾಲದ ಛಾಯೆ ಆವರಿಸಿದೆ. ಕಾವೇರಿ ನೀರು ಸರಿಯಾಗಿ ಸಿಗದೆ, ಮಳೆಯೂ ಇಲ್ಲದೆ ಕಬ್ಬಿನ ಗದ್ದೆಗಳು ಒಣಗಿ ನಿಂತಿದೆ. ಇದರಿಂದ ಕಬ್ಬಿನ ಇಳುವರಿ 30ರಿಂದ 50ರಷ್ಟು ಕುಸಿತ ಆಗಿದ್ದು, ಆಲೆಮನೆಗಳಿಗೆ ಕಬ್ಬಿನ ಪೂರೈಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಎರಡನೇ ಕಾರಣ ಕೂಲಿ ಆಳುಗಳ ಕೊರತೆ. ಕಬ್ಬು ಕಡಿಯೋದಿಕ್ಕೆ ಹಾಗೂ ಬೆಲ್ಲ ತಯಾರಿಸೋದಿಕ್ಕೆ ಬಿಹಾರ ಹಾಗೂ ಉತ್ತರ ಕರ್ನಾಟಕದಿಂದ ಕೂಲಿ ಕಾರ್ಮಿಕರು ಬರ್ತಾ ಇದ್ರು. ಈಗ ಅವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಆಳುಗಳಿಲ್ಲದೆ ಮಂಡ್ಯದ ಹಲವು ಆಲೆಮನೆಗಳು ಬಾಗಿಲು ಮುಚ್ಚಿದೆ. ನಿತ್ಯ 10-12 ಲಾರಿ ಬೆಲ್ಲ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು. ಈಗ ಅದು ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಮೂರನೇ ಕಾರಣ ಸಕ್ಕರೆ ಬೆಲೆ ಏರಿಕೆಯ ಎಫೆಕ್ಟ್. ಇದು ಅತ್ಯಂತ ಇಂಟ್ರೆಸ್ಟಿಂಗ್ ಕಾರಣ. ಕೆಲವರು ಬೆಲ್ಲ ತಯಾರಿಸುವಾಗ ಲಾಭಕ್ಕಾಗಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಮಿಕ್ಸ್ ಮಾಡ್ತಾ ಇದ್ರು. ಆದ್ರೆ ಈಗ ಸಕ್ಕರೆ ಬೆಲೆಯೇ ಕೆಜಿಗೆ 70 ರೂಪಾಯಿ ದಾಟಿರೋದ್ರಿಂದ ಸಕ್ಕರೆ ಹಾಕಿ ಬೆಲ್ಲ ಮಾಡೋರ ಸಂಖ್ಯೆ ಕಡಿಮೆಯಾಗಿದೆ. ಅದು ಕೂಡ ಬೆಲ್ಲದ ಉತ್ಪಾದನೆ ಕುಸಿಯೋದಿಕ್ಕೆ ಮತ್ತು ಅಸಲಿ ಬೆಲ್ಲದ ದರ ಗಗನಕ್ಕೇರೋದಿಕ್ಕೆ ಕಾರಣ ಆಗಿದೆ. ಸಕ್ಕರೆ ದರ ಏರಿಕೆಗೆ ಎಥೆನಾಲ್ ಕಾರಣನ? ಕೇಂದ್ರ ಸರ್ಕಾರ ನೀಡಿದ ಸ್ಪಷ್ಟನೆ ಏನು? ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಹೇಳಿದಂತೆ ದೇಶಾದ್ಯಂತ ಸಕ್ಕರೆ ಬೆಲೆ ಕೆಜಿಗೆ ಈಗ 70 ರೂಪಾಯಿ ಗಡಿ ದಾಟಿದೆ. ಸರ್ಕಾರ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡೋದಕ್ಕೆ ಕಬ್ಬನ್ನ ಬಳಸಿದ್ದೇ ಈ ಸಕ್ಕರೆ ಕೊರತೆಗೆ ಕಾರಣ ಅಂತ ವಿರೋಧ ಪಕ್ಷಗಳು ಹಾಗೂ ತಜ್ಞರು ಆರೋಪಿಸಿದ್ರು. ಆದರೆ ಈ ಬಗ್ಗೆ ಇದೀಗ ಪ್ರತಿಕ್ರಿಯಿಸಿರುವ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಸಕ್ಕರೆ ದರ ಏರಿಕೆಗೆ ಎಥೆನಾಲ್ ಕಾರಣ ಅನ್ನೋದು ಶುದ್ಧ ಸುಳ್ಳು ಅಂತ ಹೇಳಿದೆ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ 2022-23ರಲ್ಲಿ 12%ರಷ್ಟಿದ್ದ ಎಥೆನಾಲ್ ಕಬ್ಬಿನ ಬಳಕೆ 2025-26ರಲ್ಲಿ 9%ಕ್ಕೆ ಇಳಿದಿದೆ. ಅಷ್ಟೇ ಅಲ್ಲ, ಈಗ ದೇಶದಲ್ಲಿ ಉತ್ಪಾದನೆಯಾಗುವ 3/4 ಎಥೆನಾಲ್ ಕಬ್ಬಿನಿಂದ ಬರ್ತಾ ಇಲ್ಲ, ಬದಲಾಗಿ ಮೆಕ್ಕೆಜೋಳ ಹಾಗೂ ಇತರ ಧಾನ್ಯಗಳಿಂದ ಬರ್ತಿದೆ ಅಂತ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಹಾಗಾದ್ರೆ ಸಕ್ಕರೆ ದರ ಏರಿಕೆಗೆ ಅಸಲಿ ಕಾರಣಗಳೇನು? ಕೇಂದ್ರ ಸರ್ಕಾರದ ಪ್ರಕಾರ ಉತ್ಪಾದನೆ ಕುಸಿದಿರೋದೇ ಇದಕ್ಕೆ ಪ್ರಮುಖ ಕಾರಣ. ಈ ಬಾರಿ 343 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆಯಾಗುವ ನಿರೀಕ್ಷೆಯಿತ್ತು. ಆದರೆ ಅದು 306 ಲಕ್ಷ ಮೆಟ್ರಿಕ್ ಟನ್ಗೆ ಕುಸಿತ ಆಗಿದೆ. ಇನ್ನು ವಿಪರೀತ ಮಳೆ ಹಾಗೂ ಬರಗಾಲದ ಜೊತೆಗೆ ಕಬ್ಬಿಗೆ ರೆಡ್ ರಾಟ್ ಮತ್ತು ಟಾಪ್ ಬೋರರ್ ರೋಗಗಳು ಬಂದಿರೋದ್ರಿಂದ ಇಳುವರಿ ಕುಸಿದು ಹೋಗಿದೆ. ಇದರ ಜೊತೆಗೆ ಮುಂಬರುವ ಸಾಲು ಹಬ್ಬಗಳ ಬೇಡಿಕೆ ಹಾಗೂ ಕೆಲವು ವ್ಯಾಪಾರಿಗಳು ಸಕ್ಕರೆಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿದ್ದೇ ಈ ದಿಢೀರ್ ದರ ಏರಿಕೆಗೆ ಕಾರಣ ಎನ್ನಲಾಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ ಸರ್ಕಾರ. ಜನಸಾಮಾನ್ಯರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತಿರುವ ಸರ್ಕಾರ 2 ಪ್ರಮುಖ ನಿರ್ಧಾರಗಳನ್ನು ತಗೊಂಡಿದೆ.
ಅದರಲ್ಲಿ ಒಂದು ಸ್ಟಾಕ್ ಲಿಮಿಟ್. ಯಾವುದೇ ಸಗಟು ವ್ಯಾಪಾರಿ 400 ಟನ್ಗಿಂತ ಹೆಚ್ಚು ಹಾಗೂ ಬೃಹತ್ ಗ್ರಾಹಕರು 15 ದಿನಗಳ ಬಳಕೆಗೆ ಮೀರಿದ ಸಕ್ಕರೆಯನ್ನ ದಾಸ್ತಾನು ಇಟ್ಕೊಳ್ಳುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಎರಡನೇ ಕ್ರಮ ಶೂನ್ಯ ಆಮದು ಸುಂಕ. ಸಕ್ಕರೆ ಕೊರತೆ ನೀಗಿಸೋದಕ್ಕೆ ಸುಮಾರು 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಯಾವುದೇ ಆಮದು ಸುಂಕ ಇಲ್ಲದೆ ವಿದೇಶದಿಂದ ಬರೋಬ್ಬರಿ 10 ಲಕ್ಷ ಮೆಟ್ರಿಕ್ ಟನ್ ರಾ ಶುಗರ್ ಆಮದು ಮಾಡಿಕೊಳ್ಳೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಸಕ್ಕರೆ ಮಾರುಕಟ್ಟೆಗೆ ಬಂದ್ರೆ ದರ ಸ್ವಲ್ಪ ಇಳಿಕೆಯಾಗುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರಕೃತಿಯ ಮುನಿಸು, ಕೃಷಿ ಕಾರ್ಮಿಕರ ಕೊರತೆ ಹಾಗೂ ಮಾರುಕಟ್ಟೆಯ ಏರಿಳಿತಗಳು ರೈತರಿಗೆ ಒಂದು ಕಡೆ ಬಂಪರ್ ಬೆಲೆ ತಂದುಕೊಟ್ರೆ ಮತ್ತೊಂದು ಕಡೆ ಹಬ್ಬದ ಸಂಭ್ರಮದಲ್ಲಿರುವ ಜನಸಾಮಾನ್ಯರ ಕಿಸೆಗೆ ಕನ್ನ ಹಾಕ್ತಿದೆ. ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಸಕ್ಕರೆ ದರ ಏರಿಕೆಗೆ ಎಥೆನಾಲ್ ಕಾರಣ ಅಲ್ಲ ಅನ್ನೋ ಕೇಂದ್ರ ಸರ್ಕಾರದ ಸಮರ್ಥನೆಯನ್ನ ನೀವು ಒಪ್ತೀರಾ? ಪ್ರಸ್ತುತ ನಿಮ್ಮೂರಿನ ಮಾರುಕಟ್ಟೆಯಲ್ಲಿ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ ಎಷ್ಟಿದೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಶ್ಲೇಷಣೆ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.